So we have always been connected with animals. So ನೀವು ಇನ್ಕ್ಲೂಡಿಂಗ್ ಕಿಂಗ್ಸ್ ನೋಡಿ, ಆನೆನೇ ಸಾಕಿದ್ರಂತೆ, ಮಾಹುತ್ ಅನ್ನೋ ಲ್ಯಾಂಗ್ವೇಜೇ ನಾವು ಬರ್ದಿದೀವಂತೆ. ಗುಡ್ ಸೂಸೈಡಲ್ ಡಾಗ್ಸ್ ಆಕ್ಚುಲಿ ವೆರಿ ಸಿಂಗಲ್ ಕೋಟ್ ಬ್ರೀಡ್ಸ್. ದೇರ್ ಸ್ನಿಫ್ ಡಾಗ್ಸ್ ಅಂಡ್ ಇನ್ನೊಂದು ಸೂಸೈಡಲ್ ಬ್ರೀಡ್ಸ್ ಅಂತಾರೆ. ವರ್ಲ್ಡ್ ವಾರ್ 2 ಅಲ್ಲಿ ಇವರು ಮುಂಚೆ ಹೋಗಿ ನಡ್ಕೊಂಡು ಹೋಗಿ ಲ್ಯಾಂಡ್ ಮೈನ್ಸ್ ಎಲ್ಲಿತ್ತು ಅಲ್ಲಿ ಸ್ನಿಫ್ ಮಾಡಿ ಅದು ಬ್ಲೋ ಅಪ್ ಆಗುತ್ತೆ. ಅಂದ್ರೆ ಅವರೇ ಸ್ಪೋರ್ಟ್ಸಿಗೆ ಇಳಿಯೋದು, ಅವರೇ ಅನಿಮಲ್ಸಿಗೆ ಇಳಿಯೋದು, ಅವರೇ ಅಡ್ವೆಂಚರಿಗೆ ಇಳಿಯೋದು. ಕೃಷ್ಣಗಿರಿ ಡ್ವಾರ್ಫ್ ಡಾಂಕಿ ಅಂತಾರೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ನಂಬಲ್ಲ, ಎಲ್ಲಾರ ಅದ್ರದ್ದು ಸಗಣಿ ಗೊಬ್ಬರ ಉಚ್ಚೆ ಕಾಣಿಸ್ತಾ ಇದೆಯಾ, ದೇ ಆರ್ ದ ಕ್ಲೀನೆಸ್ಟ್ ಅನಿಮಲ್. ನಾವು ಕತ್ತೆ, ಅಯ್ಯೋ ಕತ್ತೆ ಬುದ್ಧಿ ಕಲಿಬೇಡ, ವಾಸನೆ ಎಲ್ಲ ತಪ್ಪು, ತುಂಬ ಸ್ಕ್ಯಾಮ್. ನಾನು ಥೈಲ್ಯಾಂಡಲ್ಲಿ ಹೋದಾಗ ಟೆನ್ಷನ್ ಆಗ್ಬಿಟ್ಟೆ, ಏನು ಹಾವಲ್ಲ ಹಿಂಗೆ ಬಿಡ್ತಾನೆ, ಅವ್ನು ಇಳಿತಾನೆ ಬಿಸಾಕ್ತಾನೆ, ಹೆಂಗಿದ್ ಬದುಕಿದೆ, ಏನು ಬಾಯಿ ಓಪನ್ ಮಾಡ್ತಲ್ಲ, ಇಷ್ಟು ತೊಂದರೆ ಮಾಡಿ ಹಿಂಗೆ ಅಂದ್ರೂ ಕಚ್ತಾ ಅಲ್ವಲ್ಲ ಅಂದ್ಬಿಟ್ಟು ನಾನು ಹೋಗಿ ಇಟ್ಕೊಂಡು ಹಿಂಗೆಲ್ಲ ನೋಡಿದ್ರೆ ಅದು ನಾಲ್ಗೆ ಅವ್ರಿಗೆ ಹಾಕುತ್ತೆ, ಹೊರಗೆ ತೆಗಿಯೋಕೆ ಆಗ್ತಾ ಇಲ್ಲ. ಒಂದು ಸ್ಟ್ರಾ ಇಟ್ಬಿಟ್ಟು ಫೆವಿಕ್ವಿಕ್ ಹಾಕ್ಬಿಡ್ತಾರೆ. ನಾವು ಏನೇನು ಪ್ರಾಡಕ್ಟ್ಸು, ಶ್ಯಾಂಪೂ, ಸೋಪು, ಲಿಪ್ಸ್ಟಿಕ್ಕು, ಏನೇನು ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಮೆಡಿಕಲ್, ಎಸ್ಪೆಷಲಿ ಇವಾಗಂತೂ ಆ ಹೇರ್ ಗ್ರೋಯಿಂಗ್ ಪ್ರಾಡಕ್ಟ್ಸು, ಅದೆಲ್ಲ ಫಸ್ಟು ಪ್ರಯೋಗ ಆಗೋದೇ ಗಿನಿಪಿಕ್ಸ್. ಸೊ ನಾವೇನು ಶುರು ಮಾಡಿಬಿಟ್ಟಿದ್ದೀವಿ ಅಂದರೆ, ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿಬಿಡಿ, ಇಲ್ಲೇ ಬನ್ನಿ, ಫ್ರೀಯಾಗಿ ಕೊಟ್ಬಿಡ್ತೀವಿ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷವಾದಂತಹ ಒಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾವಿವತ್ತು ಬೆಂಗಳೂರಿನಿಂದ ಸರಿಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಬಹಳ ವಿಶೇಷವಾದಂತಹ ಸ್ಥಳ. ಬೆಂಗಳೂರಿನ ಟ್ರಾಫಿಕ್ಕು, ಆ ಜಂಜಾಟ ಅದೆಲ್ಲವನ್ನು ಬಿಟ್ಟು ಒಂದು ಹೊಸ ವಿಷಯ, ಒಂದು ಹೊಸ ಮಾಹಿತಿಯನ್ನು ನಿಮಗೆ ಕೊಡೋಣ ಅಂತೇಳಿ ಇವತ್ತು ನಾವಿರುವಂತಹ ಸ್ಥಳ ಇದೆಯಲ್ಲ, ಇದು ಪ್ರಾಣಿ ಪಕ್ಷಿಗಳ ಒಂದು ಅದ್ಭುತ ತಾಣ. ಯಾವ ವ್ಯಕ್ತಿ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸ್ತಾನೋ ಆ ವ್ಯಕ್ತಿ ಕೆಟ್ಟವನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆತನ ಮನಸ್ಸು ಮುಗ್ಧವಾದಂತಹ ಮನಸ್ಸಾಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಪ್ರಾಣಿ ಪಕ್ಷಿಗಳ ಜೊತೆ ನಮ್ಮ ಒಡನಾಟವನ್ನು, ನಮ್ಮ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಮನುಷ್ಯ ಮತ್ತಷ್ಟು ಪ್ರಬುದ್ಧನಾಗ್ತಾನೆ. ಬಹಳಷ್ಟು ಕಡೆಗಳಲ್ಲಿ ನಾವು ಹೋಗಿದ್ದೀವಿ, ಝೂ ನೋಡಿರ್ತೀವಿ, ಇನ್ಯಾವುದೋ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ನೋಡಿರ್ತೀವಿ. ಆದರೆ ಈಗ ನಾವು ಬಂದಿರುವಂತಹ ಸ್ಥಳ ಇದೆಯಲ್ಲ, ಇದು ಬಹಳ ವಿಶೇಷ. ಯಾಕಂತ ಹೇಳಿದರೆ ಇಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳಿದೆ ಅದೆಲ್ಲವನ್ನು ಕೂಡ ನಾವು ಸ್ವತಃ ಮುಟ್ಟಿ ಮಾತನಾಡ್ಬೋದು, ಅವುಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು, ಅವುಗಳಿಗೆ ಫೀಡ್ ಮಾಡ್ಬೋದು. ಎಸ್, ಯಾವ ಸ್ಥಳ ಬನ್ನಿ. ನಾನು ಹೇಳಿದೆ ಪ್ರಾಣಿ ಪೆಟ್ ಸ್ಯಾಂಕ್ಚುರಿ ಬಹಳ ವಿಶೇಷವಾದಂತಹ ಒಂದು ಸ್ಥಳ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇವರೇ ಇವತ್ತಿನ ನಮ್ಮ ಗೆಸ್ಟ್ ಸಂಜೀವ್ ಸರ್. ಸರ್ ನಿಮ್ಮ ಪೂರ್ತಿ ಹೆಸರು ನನಗೆ ಸಂಜೀವ್ ಅಂತ. ಸಂಜೀವ್ ಪ್ರಾಣಿ ಅನ್ಬಿಟ್ಟಿದ್ದಾರೆ ಇವಾಗ. ಮುಂಚೆ ಏನೇನೋ ಆಗಿತ್ತು, ಆಗುಂಬೆಗೆ ಹೋದಾಗ ಶನಿ ಅಂತ ಕರೆಯೋರು. ಆಕ್ಚುಲಿ ನಾನು ಫುಟ್ಬಾಲ್ ಆಡುವಾಗ ಸನ್ನಿ, ಅದು ಜರ್ಸಿಲ್ ನೋಡಿ ನೋಡಿ ಶನಿ ಓದಿದ ತಕ್ಷಣ ಕೆಲಸ ಕೊಡ್ತಾ ಇದೆ ಅಂತ ಶನಿ. ಇಲ್ಲಿಗೆ ಬಂದು ಈಗ ಸಂಜೀವ್ ಪ್ರಾಣಿ ಆಗಿದೆ. ಸಂಜೀವ್ ಪ್ರಾಣಿ. ನಾನು ಇಂಟ್ರಡಕ್ಷನ್ ಅಲ್ಲೇ ಕೊಟ್ಟೆ, ಯಾವ ವ್ಯಕ್ತಿ ಪ್ರಾಣಿ ಮತ್ತೆ ಪಕ್ಷಿಗಳ ಜೊತೆ ಕನೆಕ್ಟ್ ಆಗ್ತಾನಲ್ಲ ಆ ವ್ಯಕ್ತಿಯ ಸೋಲ್ ಇದೆಯಲ್ಲ ತುಂಬಾ ಪ್ಯೂರ್ ಆಗುತ್ತೆ ಅಂತ. ವಿ ಆರ್ ಆಲ್ ಕನೆಕ್ಟೆಡ್. ಈಗ ಡಿಸ್ಕನೆಕ್ಟ್ ಆಗ್ಬಿಟ್ಟಿದೀವಿ. ನಾವು ಮುಂಚೆಯಿಂದಾನು ಹಸು ಇರ್ಬೋದು, ಮನೆಯಿಂದ ಏನೋ ಒಂದು ಕೋಳಿ ಇರ್ಬೋದು, ನಾವು ರೋಡಲ್ಲೆಲ್ಲ ನಾಯಿಗಳು ನೋಡ್ಕೊಂಡು ಹಳ್ಳಿಗಳೆಲ್ಲ ಯಾವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ತಾರೆ, ಹಸುನ್ ತೆಗೆದು ಹೊಸ ಕಟ್ಟಾಕ್ತಾರೆ. ಸೊ ವಿ ಹ್ಯಾವ್ ಆಲ್ವೇಸ್ ಬೀನ್ ಕನೆಕ್ಟೆಡ್ ವಿತ್ ಅನಿಮಲ್ಸ್. ನೀವು ಇನ್ಕ್ಲೂಡಿಂಗ್ ಕಿಂಗ್ಸ್ ನೋಡಿ, ಆನೆನೇ ಸಾಕಿದ್ರಂತೆ, ಮಾಹುತ್ ಅನ್ನೋ ಲ್ಯಾಂಗ್ವೇಜೇ ನಾವು ಬರ್ದಿದೀವಂತೆ. ಈಗ ನೋಡ್ಬಿಟ್ಟು ಫುಲ್ ಡಿಸ್ಕನೆಕ್ಟ್, ಬ್ಯಾಕ್ ಟು ನೇಚರ್ ಅಂತ.
ಎಕ್ಸಾಕ್ಟ್ಲಿ ಕರೆಕ್ಟ್. Yes, ವೆರಿ yes. ಎಸ್ ಸರ್, ಒಂದು ಬನ್ನಿ sir, ಅದ್ಭುತವಾದಂತಹ we'll do a quick walk. ಸೊ ಲೆಟ್ ಸ್ಟಾರ್ಟ್ ವಿತ್ ಈ ಒಂದು ಡಾಗ್ ಬಗ್ಗೆ ನಾನು ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇದು ಆಕ್ಚುಲಿ ಯಾವ ಬ್ರೀಡ್ ಇದು? ಇದು ಕಾಸಿ ಕಮ್ಯ, ಬನ್ನಿ ಕಮ್ಯ ಕಮ್ಯ ಕಮ್ ಸಿಟ್ 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 ಸಿಟ್. ಗುಡ್ Wow. ಗುಡ್ ಗುಡ್. ವೈಮರೇನರ್ಸ್ ಅಂತ ಸರ್. ವೈಮರೇನರ್ಸ್ ನಾವು ಆಕ್ಚುಲಿ ಯಾವುದು ಬ್ರೀಡ್ ಡಾಗ್ಸ್ ನಾವು ಪ್ರಮೋಟ್ ಮಾಡೋದೇ ಇಲ್ಲ. ಇವಾಗ ನೋಡಿ ನಮ್ಮ ಹತ್ರ ಆಲ್ಮೋಸ್ಟ್ 22 ಡಾಗ್ಸ್ ಇದೆ. ಅದ್ರಲ್ಲಿ ಇವೆರಡೇ ಬ್ರೀಡ್ ಡಾಗ್ ಅಂತ. ಇಡೀ ಪ್ರಾಣಿಲಿ ಇದೊಂದು ಹೇಳ್ಬಿಡ್ತೀವಿ, ಬಿಕಾಸ್ ವಿ ಆರ್ ಸ್ಟಾರ್ಟೆಡ್ ಪರ್ಚೇಸ್ಡ್ ಅನಿಮಲ್ ಅಂದ್ರೆ ಹಾರ್ಡ್ಲಿ ಒಂದು 4ರಿಂದ 5 ನಾನು ಎಣಿಸ್ಬೋದು. ಇವಾಗ 1200 ಅನಿಮಲ್ಸ್ ಇದೆ ಆಯ್ತಾ. ಅದ್ರಲ್ಲಿ ಇವಳು 13 years old. ಅವಾಗ ನನಗೆ ವೈಮರೇನರ್ಸ್ ಒಂದ್ಸತಿ ನೋಡಿ ಲವ್ ಆಗ್ಬಿಟ್ಟಿತ್ತು. ಸೊ ಪರದಾಡಿ ಪುಣೆಲಿ ಹೋಗಿ ಕೇಳಿದ್ರೆ 60-70,000 ಅಂದ್ರು. ಆಗಲ್ಲ ಅಂದೆ. 8 months ಆದ್ಮೇಲೆ ಒಂದು ಫೀಮೇಲ್ ಮರಿ ಬೆಂಗಳೂರಲ್ಲೇ ಇದೆ, ನಿಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ತಗೊಳ್ಳಿ, ಅಷ್ಟು ಕೊಡಕ್ಕಾಗಲ್ಲ ಅಂದ್ರೆ ಓಕೆ ಗಿವ್ ಮಿ ವಾಟ್ ಎವರ್ ಅಂದ್ರೆ ಅವಾಗ ತಗೊಂಬಂದಿರೋದು ಇದು. ಶಿ ಇಸ್ 13 years old, ಮಸಿ ಅಂತ. ನನ್ನ ಲೈಫು ಇಲ್ಲೇ ಇದ್ದಾಳೆ. ಮಸಿ ಕಮ್ಯ, ಸೇ ಹಾಯ್, ಗೆಟ್ ಅಪ್. Actually, breed ಏನ್ ಸ್ಪೆಷಾಲಿಟಿ ಏನು? Actually suicidal dogs, actually very single coat breeds. Okay. They're sniff dogs. And ಇನ್ನೊಂದು suicidal breeds ಅಂತಾರೆ. World War II ಲಿ ಇವರು ಮುಂಚೆ ಹೋಗಿ ನಡ್ಕೊಂಡು ಹೋಗಿ ಲ್ಯಾಂಡ್ ಮೈನ್ಸ್ ಎಲ್ಲಿತ್ತು ಅಲ್ಲಿ ಸ್ನಿಫ್ ಮಾಡಿ ಅದು ಬ್ಲೋ ಅಪ್ ಆಗೋದು. ಆಮೇಲೆ ನಮ್ದು ಇಡೀ ಕಾನ್ವೈರ್ ಅದ್ರ ಮೇಲೆ ನಡ್ಕೊಂಡು ಹೋಗೋರು. ಸೊ ಹಂಗಾಗಿ ಲೀಡ್ ಡಾಗ್ಸ್, ಪಾಯಿಂಟರ್ಸ್, ಇದಕ್ಕೆ suicidal dogs ಅಂತ ಹೆಸರು ಬಂದಿದೆ. ಸರ್, ನನಗೆ ಇನ್ನೊಂದು ವಿಷಯ ಗೊತ್ತೇ ಇರಲಿಲ್ಲ. ಇದು 11 ವರ್ಷ ಆಗಿದೆ ಶುರುವಾಗಿ, ಬಟ್ 11th year ರನ್ನಿಂಗ್ ಸರ್. ರೀಸೆಂಟ್ ಇಯರ್ಸ್ ಅಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಹೌದು. ಅಂಡ್ ಸಂಜೀವ್ ಸರ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಅಥವಾ ನನ್ನ ಆಡಿಯನ್ಸ್ಗೆ ನಾನು ಹೇಳೋದು ನನ್ನ ಧರ್ಮ. ಅಂಡ್ ಕನ್ನಡದ ಖ್ಯಾತ ನಟಿ ಪದ್ಮಜಾ ರಾವ್ ಅವರ ಪುತ್ರ. ಆಕ್ಚುಲಿ ಅಮ್ಮ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದಾರೆ, ಕಲಾ ಸೇವೆ ಮಾಡ್ತಿದ್ದಾರೆ. ಬಟ್ ಇವರು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ವರ್ಲ್ಡ್, ಒಂದು ಹೊಸ ಪ್ರಪಂಚ ಕಟ್ಕೊಂಡಿದ್ದಾರೆ. ಯಾಕೆ ನಿಮಗೆ ಈ ಪ್ರಾಣಿ ಮತ್ತೆ ಪಕ್ಷಿಗಳ ಮೇಲೆ ಆಸಕ್ತಿ ಬಂದಿದ್ದು ಯಾಕೆ ಅಂತ? ಚಿಕ್ಕ ವಯಸ್ಸಿಂದಾನೇ ಇತ್ತು ಸರ್ ನಮ್ಗೆ. ಐ ಥಿಂಕ್ ಇಟ್ಸ್ ಅನ್, ಅದೇ ನಾನು ಹೇಳಿದ್ನಲ್ಲ, ಇಟ್ಸ್ ಅನ್ ಇನ್ಬಿಲ್ಟ್ ಇದು. ಎಷ್ಟೊಂದು ಜನ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಯಾರು ನಾವು ಬ್ಯಾಕ್ ಬೆಂಚರ್ಸ್, ಹೈ ಎನರ್ಜಿ ಕಿಡ್ ಅಂತೀವಲ್ಲ, ಅವರೆಲ್ಲ ಆಕ್ಚುಲಿ ಔಟ್ಡೋರ್ ಕಿಡ್ಸ್ ಅಲ್ವಾ. ಅವರೇ ಸ್ಪೋರ್ಟ್ಸಿಗೆ ಇಳಿಯೋದು, ಅವರೇ ಅನಿಮಲ್ಸಿಗೆ ಇಳಿಯೋದು, ಅವರೇ ಅಡ್ವೆಂಚರಿಗೆ ಇಳಿಯೋದು, ಸೋಲೋ ಟ್ರಾವೆಲಿಂಗ್, ಈ ತರದೆಲ್ಲ ಬ್ಯಾಕ್ ಬೆಂಚರ್ಸ್ ಕಿಡ್ಸೇ ಅದು. ಯಾಕಂದ್ರೆ ವಿಜುವಲಿ ವಿ ಆರ್ ನಾಟ್ ಏಬಲ್ ಟು ಕನೆಕ್ಟ್ ಟು ಬ್ಲಾಕ್ ಬೋರ್ಡ್ಸ್, ಆಡಿಯೋಲಿ ವಿ ಆರ್ ನಾಟ್ ಏಬಲ್ ಟು ಕನೆಕ್ಟ್. 7 ways ಆಫ್ ಟೀಚಿಂಗ್ ಇದೆ. ವಿ ಸ್ಟ್ರಾಂಗ್ಲಿ ಬಿಲೀವ್ ಟೀಚ್ ಮೀ ದ ವೇ ಐ ಲರ್ನ್ ಅಂತ. ಎಕ್ಸ್ಪೀರಿಯನ್ಷಿಯಲ್ ಎಜುಕೇಶನ್ ಮುಚ್ಚೋಗ್ಬಿಟ್ಟಿದೆ. ನೀವೇ ಹೇಳಿ ಸರ್, ಒಂದು ಟೀಚರು 50 ಜನ ಮಕ್ಕಳು, ನನ್ನ ಹತ್ರ ಒಂದು ಟೆಕ್ಸ್ಟ್ ಬುಕ್ ಇದೆ, ಒಂದು ಬ್ಲ್ಯಾಕ್ ಬೋರ್ಡ್ ಇದೆ. ಅದು ಹೆಂಗೆ ಕ್ಯೂರಿಯಸ್ ಆಗಿ ನಾನು ಇಡೀ 50 ಜನ ಮಕ್ಕಳನ್ನ ಅಟೆನ್ಷನ್ ನಾನು ಕಂಡುಹಿಡಿಬೋದು ಅಲ್ವಾ. ಒಬ್ಬರು ಮನೇಲಿ ಮಕ್ಕಳು ಸಾಕಿದ್ರೇ 2 minutes ಅವ್ರಿಗೆ ಫೋಕಸ್ ಸಿಗಲ್ಲ. ಅಂಥ ಕ್ಲಾಸ್ ರೂಮಲ್ಲಿ ಏನಾಗುತ್ತೆ ಅಂದರೆ 7 years ಬರೋಷ್ಟರಲ್ಲಿ, ನಾಟ್ ಈವನ್ 7 standard, 7 years ಬರೋಷ್ಟರಲ್ಲಿ ದ ಎನ್ವೈರ್ಮೆಂಟ್ ವುಡ್ ಹ್ಯಾವ್ ಟೋಲ್ಡ್ ದ ಚೈಲ್ಡ್ ನೋ, ಮಾಡಬೇಡ, ಅದು ತಪ್ಪು, ಇದು ತಪ್ಪು ಅಂದ್ಬಿಟ್ಟು ಕ್ರಿಯೇಟಿವ್ ಬ್ರೈನೇ ಸಾಯಿಸ್ಬಿಡುತ್ತೆ. ಮೋರ್ ದೆನ್ 10,000 ಟೈಮ್ ನಾವೇನಾರ ಬೇಡ ಅಂದ್ಬಿಟ್ರೆ ಕ್ರಿಯೇಟಿವ್ ಬ್ರೈನೇ ಅವಾಗ ಗಣಿತ ಶುರು ಆಗತ್ತೆ, ಅವಾಗ ಮ್ಯಾಥ್ಸ್ ಹೇಳ್ಕೊಡ್ತಾರೆ. ಬೈ ದ ಟೈಮ್ 7 ಅಲ್ಲಿ ತನಕ ಎಲ್ಲ ಕ್ರಿಯೇಟಿವ್, ಕ್ರೇಯಾನ್ ಅಂತೆ, ಗೋಡೆಲ್ ಗೀಚದಂತೆ ಎಲ್ಲ ಆಗೋದು. ನೋ ಅಂದಿದ ತಕ್ಷಣ 7 years ಆಗಿದ ತಕ್ಷಣ 1+1 is 1. ಅದು ಇಟ್ ಇಸ್ ಅ ಬಿಗ್ ಮಿಸ್ಟೇಕ್ ಸರ್. ಅದ್ಭುತವಾದ ವಿಷಯ ಹೇಳಿದ್ರಿ. ನಮ್ಮಲ್ಲಿ ಮೊದಲು ಗುರುಕುಲ ಕಲ್ಚರ್ ಇತ್ತು, ಅದೆಲ್ಲ ಮರ್ತೋಗ್ಬಿಟ್ಟಿದೀವಿ. ಎಸ್, ಇದು ಡಾಂಕೀಸ್, ಕೃಷ್ಣಗಿರಿ ಡ್ವಾರ್ಫ್ ಡಾಂಕಿ ಅಂತಾರೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ನಂಬಲ್ಲ, ಒಂದು ಆಕ್ಚುಲಿ ಒಂದು ಪರ್ಟಿಕ್ಯುಲರ್ ಮಿಷಿನ್ ಇಂದ ನಮ್ಗೊಂದು 10 ವರ್ಷದ ಹಿಂದೆ ಈ ಮಿಷಿನ್ ನಮ್ಮ ಲೈಫಲ್ಲಿ ಬಂತು. ಮುಂಚೆ ಧೋಬಿ ಘಾಟ್ ಅನ್ನೋರು ಮಾತ್ರ ಕಮ್ಯುನಿಟಿ ಅವರು ಇದನ್ನ ಡಾಂಕೀಸ್ನ ಇಟ್ಕೊಂಡು ಅವರು ಮಲ್ಟಿಪಲ್ ಇದನ್ನ ಮಾಡೋರು. ಏನದು ಬಟ್ಟೆ ಆಗಿರ್ಬೋದು, ಹೆವಿ ಮೆಟೀರಿಯಲ್ಸ್ ಆಗಿರ್ಬೋದು, ಅದೆಲ್ಲ. ಆನೆ ಜಾಸ್ತಿ ಭಾರ ಎತ್ತತ್ತ, ಕತ್ತೆ ಜಾಸ್ತಿ ಭಾರ ಎತ್ತತ್ತೆ ಅಲ್ವಾ. ಆನೆ 1 ton ಇತ್ತು ಅಂದ್ರೆ ಅದು ಎತ್ತಕ್ಕಾಗೋದು ಮ್ಯಾಕ್ಸಿಮಮ್ ಒಂದು 800 kg ಅಷ್ಟೇ. ಇದು 400 kg ಇತ್ತು, ಆದ್ರೆ 10 times ಇಟ್ಸ್ ಬಾಡಿ ವೇಟ್ ಎತ್ತತ್ತೆ. ಹೌದಾ? ಎಸ್, 10 times ಇಟ್ಸ್ ಬಾಡಿ ವೇಟ್ ಎತ್ತತ್ತೆ. ಅಂದ್ರೆ ಆಲ್ಮೋಸ್ಟ್ 4000 ಕಿಲೋ ನೀವು ಹೇಳೋದು ಆರಾಮಾಗೆ. ಗಣಿತ ಮ್ಯಾಥಮ್ಯಾಟಿಕಲಿ 10 times ಇಟ್ಸ್ ಬಾಡಿ ವೇಟ್. ಒಂದು ಎರಡನೇದು ಇಲ್ಲಿಗೆ ಬಂದು ನೀವು ನೋಡಿ ಕವರ್ ಅಪ್ ಮಾಡಿ ಸರ್, ಎಲ್ಲಾರ ಅದ್ರದ್ದು ಸಗಣಿ ಗೊಬ್ಬರ ಉಚ್ಚೆ ಕಾಣಿಸ್ತಾ ಇದೆಯಾ? ಕ್ಲೀನ್ ಇದೆ ಅಲ್ವಾ. ದೇ ಆರ್ ದ ಕ್ಲೀನೆಸ್ಟ್ ಅನಿಮಲ್. ನಾವು ಕತ್ತೆ, ಅಯ್ಯೋ ಕತ್ತೆ ಬುದ್ಧಿ ಕಲಿಬೇಡ, ವಾಸನೆ ಎಲ್ಲ ತಪ್ಪು.
ನಮ್ ಇಡೀ ಅನಿಮಲ್ಸು ಇನ್ಕ್ಲೂಡಿಂಗ್ ದನ ಹಸುಗಳು ನೋಡಿ ನಡ್ಕೊಂಡು ಹೋಗ್ತಾನೆ ಇದು ಸಗಣಿ ಹಾಕತ್ತೆ. ಇದಂಗಲ್ಲ, ಅದೇ ಡೆಡಿಕೇಟೆಡ್ ಏರಿಯಾ ಮಾಡ್ಕೊಂಡ್ಬಿಟ್ಟಿದೆ. ಎಲ್ಲ ಹೋಗಿ ಅಲ್ಲೇನೆ ಸಗಣಿ ಹಾಕೋದು, ಅಲ್ಲೇನೆ ಸುಸು ಮಾಡೋದು. ಅದ್ರದ್ದೇ ಒಂದು ವಾಶ್ರೂಮ್ ಸ್ಪೇಸ್ ಮಾಡ್ಕೊಂಡಿದೆ. ನಾವು ಹೋದ್ರೆ ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಬೇಕಷ್ಟೇ, ಇನ್ನೆಲ್ಲ ನೋಡಿ ಕ್ಲಿಯರ್ ಆಗಿ ಇಟ್ಕೊಂಡು. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ? ಅಂದ್ರೆ ನಮ್ ಕಲ್ಪನೆ ಬೇರೆ ಇದೆ. ಕತ್ತೆ ಅಂತಾರೆ ನಮ್ ಇಡೀ ಪ್ರಾಪರ್ಟಿಲಿ. ನಾನು ಅದಕ್ಕೆ ಫಸ್ಟ್ ಇಲ್ಲಿಗೆ ಬನ್ನಿ ಕರ್ಕೊಂಡ್ ಬಂದಿದ್ದು. ಒನ್ ಆಫ್ ದ ಕ್ಲೀನೆಸ್ಟ್ ಅನಿಮಲ್ಸ್. ಸೊ ವೆಲ್ಕಮ್ ಮಾಡೋದು ಕೂಡ ಡಾಂಕಿನೇ ಇಲ್ಲಿ. ಓಕೆ, ಸರ್ ಇಲ್ಲಿ ಇದೆ 4. ಇಲ್ಲಿ 4 ಇದೆ. ನಂದು ಇನ್ನೊಂದು ಜಾಗದಲ್ಲಿ ಒಂದು 8 ಇದೆ. ಇನ್ನೊಂದು ಪ್ಲೇಸ್ ಇದೆಯಾ ನಂದು? ಸರ್ ಏನಾಗ್ಬಿಟ್ಟಿದೆ ಅಂದ್ರೆ 4-5 ಜಾಗದಲ್ಲಿ ಅನಿಮಲ್ಸ್ ಎಲ್ಲ ಬರ್ತಾರೆ, ಇಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಅವ್ರಿಗೆ ಇವ್ರಿಗೆ ಅಂತ ಕೊಟ್ಟು, ಯಾರು ನೋಡ್ಕೊಳಕ್ ಆಗತ್ತೆ, ಯಾರಿಗೆ ಸ್ಪೇಸ್ ಇದೆಯೋ ಅಲ್ಲಿ ಕೊಟ್ಟಿವಿ. ಹಾರೋಳಿಲಿ ನಮ್ಮ ಫ್ರೆಂಡ್ ಅವ್ರದೇ ಜಾಗ 35 acres ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ. ಅಲ್ಲಿ 8 ಡಾಂಕೀಸ್ ಬಿಟ್ಟಿದ್ದೀವಿ. ಅದು ಎಲ್ಲಿ ಡಾಂಕೀಸ್ ಎಲ್ಲ ಏನು ಗೊತ್ತಾ, ಇದ್ರ ಕತೆ ನಮ್ಮ ಕೃಷ್ಣಗಿರಿ ಕಡೆ, ಆಂಧ್ರ ಕಡೆ, ಈ ಔಟ್ಸ್ಕರ್ಟ್ಸ್ ಅಲ್ಲೆಲ್ಲ ರೋಡಲ್ಲಿ ಬಿಟ್ಬಿಟ್ಟಿರ್ತಾರೆ. ಅವ್ರ ಹತ್ರ 1-2 ಇರಲ್ಲ, 30-40 ಇರುತ್ತೆ. ಎಲ್ಲ ರೋಡಲ್ಲಿ ಆರಾಮಾಗಿರುತ್ತೆ. ಯಾವ್ದು ಇಮಿಡಿಯೇಟ್ ಆಗಿ ಪ್ರೆಗ್ನೆಂಟ್ ಆಗಿ ಇನ್ನೇನು ಮರಿ ಹಾಕೋದಿರತ್ತಲ್ಲ, ಅದನ್ನ ಮಾತ್ರ ಇಟ್ಕೊಂಡು ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದು ಮರಿ ಹಾಕಿದ ತಕ್ಷಣ ಒಂದೊಂದು 30 ml 10 ml ಹಾಲು 800-1000 ರೂಪಾಯಿಗೆ ಮಾರ್ತಾರೆ. ಹೌದು. ಜಸ್ಟ್ ಒಂದು ಸ್ಪೂನ್ ನಲ್ಲಿ ಒಂದು ಇದು ಕೊಡ್ಲಿಕ್ಕೆ 200 ರೂಪೀಸ್ 200-300 ಅಲ್ವಾ? ಏರಿಯಾದಲ್ಲೂ ಕೂಡ ವೆಹಿಕಲ್ ಒನ್ಸ್ ಆರ್ ಟ್ವೈಸ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಗೆಸ್ಟೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ. ಯಾವಾಗ ತಾಯಿ ಹಾಲು ಜನರೇಟ್ ಮಾಡುತ್ತೆ ಮಗುಗೆ ಅಂತ. ಅವಾಗ ಮರಿ ನಿಡ್ಸ್ಕೊಂಡು ಓಡಾಡ್ಸಿ ನಂಬ್ತಿರೋ ಬಿಡ್ತಿರೋ ವಿತಿನ್ 4 months 2 lakh ಮಾಡ್ಕೊಂತಾರೆ. ಅದಾದ್ಮೇಲೆ ಕತ್ತೆನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ ವಾಪಸ್ ತಗೊಳಕ್ ದುಡ್ಡು ಹಾಕ್ಬೇಕಲ್ಲ, ದುಡ್ಡು ಮಾಡ್ಕೊಂಡು ಅದ್ರದ್ದು ಮುಗೀತು ಕತೆ. ಬೇಕು ಅಂದ್ರೆ ಫೀಮೇಲ್ ತಗೊಂಡ್ ಹೋಗ್ಬಿಡ್ತಾರ. ಒಂದೊಂದ್ಸತಿ ಹೆಲ್ತಿ ಆಗಿತ್ತು, ಯಂಗ್ ಒನ್ ಇತ್ತು ಅಂದ್ರೆ. ಮೇಲ್ ಏನಾರು ಹಾಕ್ಬಿಡ್ತು ಅಂದ್ರೆ ಬಿಟ್ಬಿಡ್ತಾರೆ. ಇನ್ಫ್ಯಾಕ್ಟ್ ಆ ಥರದ್ದು ಎಷ್ಟೊಂದು ಕತ್ತೆ ಎಲ್ಲ ಓಡಾಡಿ ನಾವು ಮಲ್ಲೇಶ್ವರಮಲ್ಲಿ ಡಾಂಕಿ ಅಸೋಸಿಯೇಷನ್ ಓಪನ್ ಮಾಡಿ, ಮಲ್ಲೇಶ್ವರಂ 18th ಕ್ಲಾಸಲ್ಲಿ ನೋಡಿದ್ರೆ ಎಲ್ಲ ಕತ್ತೆಗಳು ಸಾಯಂಕಾಲ ಬಂದು ಮೀಟಿಂಗ್ ಮಾಡತ್ತೆ. ಅದನ್ನೆಲ್ಲ ಸ್ಟಡಿ ಮಾಡಿ ಅದಕ್ಕೊಂದು ಜಾಗ, ಒಂದು ಪ್ರೊಟೆಕ್ಷನ್ ಅಂತ ಮಾಡಿದ್ವಿ. ಈಗ ಇನ್ಮೇಲೆ ಯಾರಿಗಾದ್ರೂ ನೀವು ಮನೆಯಲ್ಲಿ ಡಾಂಕಿ ಅಂತ ಬಯೋದ್ಕಿಂತ, ಕತ್ತೆ ಅಂತ ಬಯೋದ್ಕಿಂತ ಮುಂಚೆ ಈ ಕಥೆನ ಕೇಳಿ, ಅದ್ರದ್ದು ವ್ಯಾಲ್ಯೂ ಗೊತ್ತಾಗತ್ತೆ. ಸೊ ಮೌಲ್ಯ ಏನು ಅಂತ ಗೊತ್ತಾಗತ್ತೆ. ಸೊ ಪ್ರಾಣಿ, ನೀವ್ ಯಾವ್ದೇ ಅನಿಮಲ್ಗೆ ನೀವು ಪಾಯಿಂಟ್ ಮಾಡಿ ಇದ್ರದ್ದು ಕರೆಕ್ಟ್ ಕತೆ ಎಲ್ಲಿ ಬಂತು, ಯಾರು ಕೊಟ್ಟಿದ್ದು, ಡೇಟಾ ತಗೊಂಬಂದು ತೋರ್ಸು ಅಂದ್ರೆ ನಾವು ತೋರ್ಸೋ ಥರ ಇರಬೇಕು. ಎಲ್ಲಾರ್ಗೂ, ಎಲ್ಲ ಆಡಿಯನ್ಸ್ಗೂ ನಾನು ಕೇಳೋಗೋದಿದೆ, ಯಾವುದೇ ಅನಿಮಲ್ ಸ್ಯಾಂಚುರಿ ಸಪೋರ್ಟ್ ಮಾಡೋಂಗಿದ್ರೆ ಬರೀ ಇಂಡಿಯಾ ಅಂತಲ್ಲ, ಥೈಲ್ಯಾಂಡ್ಗೂ ಹೋಗ್ತೀವಿ, ಹಾವು ಹಾಕೊಂತೀವಿ, ಪಕ್ಷಿ ಇಟ್ಕೊಂತೀವಿ, ಪ್ಲೀಸ್ ಮಾಡಕ್ ಹೋಗ್ಬೇಡಿ. ನಾವು ಇವಾಗ ಎಷ್ಟು ಜನ ಬರ್ತಾರೆ ಅಂದ್ರೆ, ನಮ್ಮ ಹತ್ರನೂ ಒಂದು 10 ಹಾವಿದೆ, ನಮ್ಮ ಹತ್ರನೂ 15 ಪಕ್ಷಿ ಇದೆ. ನಾವು ಇಲ್ಲೊಂದು ಚಿಕ್ಕ ಫೋಟೋ ಬೂಟ್ ಹಾಕ್ಬಿಟ್ಟು 200 ರೂಪಾಯಿ 100 ರೂಪಾಯಿ ಅಂದ್ರೆ, ಬಂದವ್ರು ಇಷ್ಟು ದೂರ ಬಂದವರು ಒಂದು ಹಾವು ಜೊತೆ ಒಂದು ಇನ್ಸ್ಟಾಗ್ರಾಮ್ ತಗೊಂತಾರೆ. ನಮಗೆ ಒಳ್ಳೆ ದುಡ್ಡು. ನಾವಾದ್ರೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ನ ನಾವ್ ಹೆಂಗ್ ಅಪ್ರೋಚ್ ಮಾಡ್ಬೇಕು? ಹಾಯ್ ಸರ್, ಸ್ಟ್ರೇಟ್ ನಿಮ್ನ ಇಟ್ಕೊಂಡು ಹಿಂಗ್ ಅಂದ್ರೆ ನೀವ್ ಒಂದ್ ದಿವಸ ಕಪಾಳ ಹೊಡಿತೀರಾ. ಎಸ್ ಬೇಸಿಕ್. ಅಂಡ್ ಇನ್ನೊಂದು ಮಕ್ಕಳಿಗೆ ಏನ್ ಹೇಳ್ಬೇಕು, ಹಾವಿತ್ತು ಅಂದ್ರೆ 10 steps ಹೋಗಿ ನೋಡಿ, ಖುಷಿಯಾಗಿರಿ. ಬಂದವ್ರಿಗೆಲ್ಲ ಹೆಗಲ್ ಮೇಲೆ ಹಾಕೋದು, ಇದನ್ನ ಹಾಕೋದು ಅಂದ್ರೆ ಆ ಥ್ರಿಲ್ನ ನಾವು ಅದನ್ನ ಎಜುಕೇಟ್ ಮಾಡ್ತಲ್ಲ, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಇನ್ನೊಂದೇನು ಅಂದ್ರೆ, ವಿ ಆರ್ ವೆರಿ ವೆರಿ ಪ್ರೌಡ್. ನೀವೆಲ್ಲೇ ಟ್ರಾವೆಲ್ ಮಾಡೋವಾಗ ಯಾವುದೇ ಅನಿಮಲ್ ಸ್ಯಾಂಚುರಿ ಹೋಗೋಕ್ಕಿಂತ ಮುಂಚೆ ಫೋನ್ ಮಾಡಿ ಕೇಳಿ, ಆರ್ ಯು ರೆಸ್ಕ್ಯೂಡ್ ಅನಿಮಲ್? ನಿಮ್ಮ ಹತ್ರ ಡಿಸ್ಪ್ಲೇ ಎಜುಕೇಷನ್ ಮಾಡ್ತೀರಾ, ಇಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಈಗ ನಾವು ಅದೇ ಒಂದು ಇದು ಏನಾದ್ರು ನಾಯಿನ ತೊಗೊಂಡು ಒಂದು ಬಿಸ್ಕೆಟ್ ಇಟ್ಬಿಟ್ಟು ಅದನ್ನ 2 ಕಾಲಲ್ಲಿ ಹಿಂಗೆ ನಡೆಸಿದ್ರೆ ಸರ್ಕಸ್ ಆಯ್ತು. ಗೊತ್ತಾಗ್ತದೆ ಸರ್, ಸಿಂಪಲ್. ಈಗ ನಾವು ಮಾತಾಡ್ತಾ ಇರೋದು ಎಜುಕೇಶನ್ ಆಯ್ತು. ಈಗ ನಿಮ್ನೆ ಬಂದ್ಬಿಟ್ಟು ಬನ್ನಿ ಸರ್, ನೀವೊಂದು ಕತ್ತೆ ಮೇಲೆ ಕುತ್ಕೊಳ್ಳೋಣ, ನಾವೊಂದು ಕತ್ತೆ ಮೇಲೆ, ಒಳ್ಳೆ ಶಾಟ್ ಬರುತ್ತೆ ಅಲ್ವಾ? ಬಟ್ ದಟ್ ಇಸ್ ನಾಟ್ ಎಜುಕೇಶನ್. ಇಟ್ಸ್ ಅ ಫೈನ್ ಲೈನ್. ಸೊ ಆಸ್ ಅ ಪೇರೆಂಟ್, ಆಸ್ ಅ ವಿಸಿಟರ್, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ವಿ ಶುಡ್ ಆಲ್ವೇಸ್ ಕಾಲ್ ಅಂಡ್ ಸೆಡ್, ಸಪೋರ್ಟ್ ರೆಸ್ಕ್ಯೂಡ್ ಆನಿಮಲ್ಸ್, ಸಪೋರ್ಟ್ ನೇಟಿವ್ ಆನಿಮಲ್ಸ್. ಸುಮ್ಮನೆ ಯಾರು ತೆಗೆದಿದ್ದಾರೆ, ಏನೋ ಒಂದು ನಡೀತಾ ಇದೆ ಅಂತ ಹೋಗ್ಬೇಡಿ. ಇಂಡಿಯಾಲಿ ಇವಾಗ ಶುರು ಆಗ್ತದೆ, ಬೇರೆ ದೇಶದಲ್ಲೆಲ್ಲ ತುಂಬ ಸ್ಕ್ಯಾಮ್ ಮಾಡ್ತಾರೆ. ತುಂಬ ಸ್ಕ್ಯಾಮ್. ನಾನು ಥೈಲ್ಯಾಂಡಲ್ಲಿ ಹೋದಾಗ ಟೆನ್ಷನ್ ಆಗ್ಬಿಟ್ಟೆ, ಏನು ಹಾವುಗಲ್ಲ ಹಿಂಗೆ ಬಿಡ್ತಾನೆ, ನೀವು ಇರ್ತಾನೆ ಬಿಸಾಕ್ತಾನೆ.
ಹೆಂಗಿದ್ ಬದುಕಿದೆ, ಏನ್ ಬಾಯಿ ಓಪನ್ ಮಾಡ್ತಲ್ಲ, ಇಷ್ಟು ತೊಂದರೆ ಮಾಡಿ ಹಿಂಗೆ ಅಂದ್ರೂ ಕಚ್ತಾ ಅಲ್ವಲ್ಲ ಅಂದ್ಬಿಟ್ಟು ನಾನು ಹೋಗಿ ಇಟ್ಕೊಂಡು ಹಿಂಗೆಲ್ಲ ನೋಡಿದ್ರೆ ಅದು ನಾಲ್ಗೆ ಅವ್ರಿಗೆ ಹಾಕತ್ತೆ, ಹೊರಗೆ ತೆಗಿಯಕ್ ಆಗ್ತಾ ಇಲ್ಲ. ಒಂದು ಸ್ಟ್ರಾ ಇಟ್ಬಿಟ್ಟು ಫೆವಿಕ್ವಿಕ್ ಹಾಕ್ಬಿಡ್ತಾರೆ. ಸೊ ಸೆಂಟ್ರಲ್ ಸ್ಟಾಲ್ ನಾಲ್ಗೆ ಮಾತ್ರ ಬಿಡ್ತಾ ಇರತ್ತೆ. ಆ ಸ್ಟಾಲ್ ಇಟ್ಕೊಂಡು ಅದನ್ನ ಇಲ್ಲೂ ಶುರು ಮಾಡ್ಬಿಟ್ಟಿದ್ದಾರೆ. ಆಯ್ತಾ? ಸೊ ಅದ್ರಲ್ಲಿ ಮೊಟ್ಟೆ ಗಿಟ್ಟೆ ಹಾಕ್ತಾರೆ. ಅದು ಎಷ್ಟು ದಿವಸ ಬದುಕ ಸತ್ತೋಯ್ತಾ, ಸ್ಕಿನ್ನಿಂಗ್ ಮಾಡಿ ಚರ್ಮನು ವಾಲೆಟ್ ಮಾಡಿ ಮಾರಿ ಇನ್ನೊಂದು ಹಿಡ್ಕೊಂಡ್ ಬರ್ತಾರೆ. ಸೊ ಎಲ್ಲೇ ಹೋದ್ರು ಅನಿಮಲ್ಸ್ ಎಲ್ಲಿಂದ ಬಂತು, ಈ ಕತೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಮ್ಗೊಂದು ಕತೆ ಇದೆ ಅಲ್ವಾ. ಇದ್ರಲ್ಲಿ ಜೇನ್ ಅಂತ ಒಂದು ಕತೆ ಇದೆ. ಅವಳ ಹೆಸರು ಕತೆ ಹೆಸರು ಜೇನು. ರೆಸ್ಕ್ಯೂ ಮಾಡಿರೋ ಲೇಡಿ ಹೆಸರು ಜೇನು. ನೀವ್ ಹೆಂಗ್ ನಂಬ್ತಿರೋ ಬಿಡ್ತಿರೋ, ಏನದು BTM ಲೇಔಟ್ ಅಲ್ಲಿ ಇನೋವಾ ಕಾರಲ್ಲಿ ಹೋಗಿದ್ದಾರೆ. ಟ್ರಾಫಿಕ್ ಅಲ್ಲಿ ಕತ್ತೆ ಬಂದಿದೆ, ಸ್ವಲ್ಪ ಟಚ್ ಆಗಿದೆ, ಅದಕ್ಕೆ ಏನಾಗಿಲ್ಲ ಇವ್ರು ಅಯ್ಯೋ ಅಂದ್ಬಿಟ್ಟು ಕೆಳಗೆ ಇಳ್ಬಿಟ್ಟು ಯಾವುದೋ ಅನಿಮಲ್ ಲವರು ಹಂಗೆ ಹಿಂಗೆ ಮಾತಾಡ್ಬಿಟ್ಟು ಅವ್ರನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಈ ಕತ್ತೆನ ಏನು ಮಾಡೋದು ಅಂದ್ಬಿಟ್ಟು ಕಾರ್ ಬಾಗಿಲು, ಇನೋವಾ ಕಾರ್ ಬಾಗಿಲು ತೆಗೆದ್ರೆ ಕತ್ತೆ ಹತ್ಕೊಂಡ್ಬಿಟ್ಟಿದೆ ಕಾರ್ ಒಳಗೆ, ಇನೋವಾ ಒಳಗೆ. ಅವ್ರು ಕೂತ್ಕೊಂಡು ಕ್ಯೂಪಾಕ್ ಫೋನ್ ಮಾಡಿದ್ದಾರೆ, SPCA ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ಕತ್ತೆ ಬಂದ್ಬಿಟ್ಟಿದೆ, ನಾನು ಮನೆಗೆ ತೊಗೊಂಡೋಗಕ್ಕಾಗಲ್ಲ, ಕಾರಲ್ಲಿ ಕೂತಿದ್ದೆ, ಏನು ಮಾಡೋದು ಇವೆಲ್ಲ ನಾವು ತಗೊಳಕ. ನಮಗೆ ಫೈನಲಿ 3 hours ಅಲ್ಲಿ ಇಲ್ಲಿ ಕೇಳಿದ್ಮೇಲೆ ನಮ್ಮ ಜಾಗ ಗೊತ್ತಾಗಿದೆ. ಫೋನ್ ಮಾಡಿದ್ರು ನಾವು, ಹೌದಾ ಆಯ್ತು ತಗೊಂಬನ್ನಿ ಅಂದರೆ ಇನೋವಾ ಕಾರಲ್ಲಿ ಬಂದ್ರೆ ಆ ಲೇಡಿ, ನಾವು ಕತ್ತೆ ಇಳಿದು ಹಿಂದೆ ಇನೋವಾ ಕಾರಿಂದ ಇಳೀತು. ಲೇಡಿ ಹೆಸರು ಜೇನು. ನಾವು ಅವ್ರ ರಿಮೆಂಬರೆನ್ಸ್ಗೋಸ್ಕರನೇ ಆ ಥರ ಒಬ್ರು ರೆಸ್ಕ್ಯೂರ್ ಇದಾರಲ್ಲ ಅಂದ್ಬಿಟ್ಟು ಇದಕ್ಕೆ ಜೇನ್ ಅಂತ. ಸೊ ಎಲ್ಲ ಅನಿಮಲ್ಗೂ ಇಲ್ಲೂ ಪ್ಲೀಸ್ ಕೇಳಿ, ಒಂದು ಚಿಕ್ಕ ಪಕ್ಷಿನೂ ಒಂದು ಕತೆ ಇದೆ, ಇರ್ಬೇಕು. ಹೌದು, ಸುಮ್ಮನೆ ಪ್ರಾಣಿ ಪೆಟ್ ಸ್ಯಾಂಕ್ಚುರಿಗೆ ನಾವು ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಏನೋ ಅನಿಮಲ್ಸ್ ನೋಡ್ತೀವಿ, ಬರ್ಡ್ಸ್ ನೋಡ್ತೀವಿ, ಫೀಡ್ ಮಾಡ್ತೀವಿ, ಅದನ್ನ ಇಟ್ಕೊಳ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಈ ತರದೊಂದು ಇರುತ್ತೆ ಕಾನ್ಸೆಪ್ಟ್. ಆಲ್ಮೋಸ್ಟ್ ಬರೋರೆಲ್ಲ ಹಾಗೆ ಬರ್ತಾರೆ, ಅದೇ ಮೈಂಡ್ ಸೆಟ್ ಅಲ್ಲಿ ಅಲ್ವಾ. ಸೊ ನಮ್ಮ ಆಡಿಯನ್ಸಿಗೆ ಅಟ್ಲೀಸ್ಟ್ ಈ ಮೂಲಕ ಇದು ಗೊತ್ತಾಗಬೇಕು. ಆ್ಯಂಡ್ ಆಸ್ ಎ ಪೇರೆಂಟ್ ಇಟ್ ಇಸ್ ಅವರ್ ಡ್ಯೂಟಿ ಮಕ್ಕಳನ್ನೆಲ್ಲ ಈ ಥರ ಜಾಗ ಕರ್ಕೊಂಡ್ಬರೋದು, ಔಟ್ಡೋರ್ ಸ್ಪೇಸಿಗೆ ಕರ್ಕೊಂಬರೋದು, ಅನ್ಈವನ್ ಗ್ರೌಂಡ್ ಕರ್ಕೊಂಬರೋದು. ವೆರಿ ಟ್ರೂ ಎಕ್ಸ್ಪೀರಿಯನ್ಸ್. ನಮಗೆ LKG ಅವ್ರು ಬರ್ತಾರಲ್ಲ, ಸ್ಟಾರ್ಟಿಂಗ್ ಬಂದ್ರೆ ಬುಡು 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 ಬಿದ್ದೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಬ್ಯಾಲೆನ್ಸ್ ಅನ್ಈವನ್ ಅಲ್ಲ, ಬರೀ ಕಾಂಕ್ರೀಟ್ ಫ್ಲೋರ್ ಅಲ್ಲಿ ಓಡಾಡಿ. ವೆರಿ ಟ್ರೂ. ನನ್ನ ಮಗಂಗೆ ಅದಕ್ಕೆ ಅವಾಗಲೇ ಮಾತಾಡ್ತಾ ಬರ್ತಾ ಇದ್ವಿ, ನಾ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಈ ತರದೊಂದು ಅನ್ಯೂಶುವಲ್ ಅವ್ನು ನೋಡದೇ ಇರುವಂತ ಜಾಗ ಇರುತ್ತಲ್ಲ, ಸ್ಪೇಸ್, ಓಡಾಟ, ಅವನಿಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ರೂಟ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸರ್ ಇದು ಆಕ್ಚುಲಿ ಗಿನಿ ಪಿಗ್ ಅಲ್ವಾ? ಗಿನಿ ಪಿಗ್ಸ್ ನಮ್ದು ಇನ್ನೊಂದು ದೊಡ್ಡ ಸ್ಟಾಕ್ ಆಫ್ ಗಿನಿ ಪಿಗ್ಸ್ ಇದೆ. ಇದು ಏನಾಗುತ್ತೆ ಅಂದ್ರೆ ಎವ್ರಿ ಟೈಮ್ ಮೇಲ್ಸ್ ನ ಸಪರೇಟ್ ಮಾಡ್ತೀವಿ, ಫಿಮೇಲ್ಸ್ ನ ಸಪರೇಟ್, ಇಲ್ಲ ಅಂದ್ರೆ ಬ್ರೀಡಿಂಗ್ ಆಗ್ಬಿಡುತ್ತೆ. ನಮ್ಮ ಹತ್ರ ಅಲ್ಲಿ ಇನ್ನೊಂದಿದೆ, ತೋರಿಸ್ತೀನಿ ಬನ್ನಿ. ಇದು ಆಕ್ಚುಲಿ ಗಿನಿ ಪಿಗ್ ಏನ್ ಸ್ಪೆಷಾಲಿಟಿ ಇದ್ರದ್ದು? ಇದು ಇಟ್ಸ್ ಲುಕ್ ಲೈಕ್ ಒಂಥರ ರ್ಯಾಟ್ ಅಂಡ್ ಏನೋ ರ್ಯಾಬಿಟ್ ಆ ತರ ಕಾಂಬಿನೇಷನ್. ಸರ್ ಸ್ಪೆಷಾಲಿಟಿ ಅಂತ ನಾನು ಹೇಳಕ್ ಹೋದ್ರೆ, ಇದ್ರವರೆಗೂ ಮೇಲ್ ಆ್ಯಂಡ್ ಫೀಮೇಲ್ ನಾವು ಏನೇನು ಪ್ರಾಡಕ್ಟ್ಸ್, ಶ್ಯಾಂಪೂ, ಸೋಪು, ಲಿಪ್ಸ್ಟಿಕ್ಕು, ಏನೇನು ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಮೆಡಿಕಲ್, ಎಸ್ಪೆಷಲಿ ಇವಾಗಂತೂ ಹೇರ್ ಗ್ರೋಯಿಂಗ್ ಪ್ರಾಡಕ್ಟ್ಸು, ಅದೆಲ್ಲ ಫಸ್ಟ್ ಪ್ರಯೋಗ ಆಗೋದೇ ಗಿನಿಪಿಕ್ಸ್. ಹೌದಾ? ತಿಂಗಳಿಗೆ 20,000ದಿಂದ 50,000 ಗಿನಿಪಿಕ್ಸ್ ಆಯ್ತು ನಮಗೋಸ್ಕರ ಅಂತ. ಈ ಥರದೆಲ್ಲ ಚೆಕಿಂಗ್ ಮಾಡಿ, ಎಕ್ಸ್ಪೆರಿಮೆಂಟ್ಸ್ ಮಾಡಿ, ಟ್ರೈ ಕಲರ್ಡ್ ಗಿನಿಪಿಕ್ಸ್ ಅಂತ. ದೀಸ್ ಆರ್ ಲಿಟ್ರಲಿ ಡಿಸೈನ್ಡ್ ಇನ್ ಲ್ಯಾಬ್ಸ್. ಅದಕ್ಕೆ ಟ್ರೂ ಒರಿಜಿನ್ ಯಾವ ದೇಶ ಅಂತಾನೆ ಇಲ್ಲ, ಹ್ಯೂಮನ್ ಮೇಡು. ಸೊ ಬಟ್ ದೇ ಆರ್ ವೆರಿ ಏನು ಕ್ರಾಸ್ ಬ್ರೀಡ್ ಅದು? ಕ್ಯಾವೀಸ್, ಎಸ್. ಸೊ ಅದರಿಂದ ಫಾರ್ಮ್ ಆಗಿ ಮಲ್ಟಿಪಲ್ ಜೆನೆಟಿಕ್ ಬ್ರೀಡಿಂಗ್ ಮಾಡಿರೋದು. ಇವಾಗ ಹೆಂಗೆ ವೈಟ್ ಕಲರ್ ರ್ಯಾಬಿಟ್ ಬರುತ್ತೆ, ಅದು ಎಲ್ಲ ಲ್ಯಾಬ್ಗೇನೆ. ನಾವು ಕಾಡಿಂದ ತೊಗೊಂಡೋಗಕ್ಕಾಗಲ್ಲ ಅಂತ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿ ನಮಗೆ ಬೇಕಾಗಿ ಈಸಿಯಾಗಿ ಸಾಕುವಂಥದ್ದು, ಜಾಸ್ತಿ ಚಿಕ್ಕದಿರೋದು. ಸೊ ಲ್ಯಾಬ್ ಪರ್ಪಸಲ್ಲಿ ಈಸಿಯಾಗಿ ಫೀಡ್ ಮಾಡ್ಬೋದು, ಆ ಥರದಕ್ಕೆ ಅಂತಾನೆ ಇದು ಪ್ರೊಡ್ಯೂಸ್ ಮಾಡಿ. ಮನೆಗಳಲ್ಲಿ ಈಗ ಸಾಕಕ್ಕೆ ಶುರು ಮಾಡಿ, ಅಲ್ಲೇನಾರ ಉಳಿತು ಅಂದರೆ 50 ರೂಪಾಯಿಗೆ ಅಕ್ವೇರಿಯಂ ಅಂಗಡಿಗೆ ಬಿಸಾಕ್ತಾರೆ, ಅವ್ರು 200-300 ರೂಪಾಯಿಗೆ ಮಾರ್ತಾರೆ. ಸಮ್ಮರ್ ಹಾಲಿಡೇಸಲ್ಲಿ ಅದು ಒಳ್ಳೆ ಆಟ ಆಗುತ್ತೆ. ಮಗು ಹಿಂಗೆ ಸ್ಕೂಲ್ಗೆ ಹೋಗಿದ ತಕ್ಷಣ ತಂದೆ ತಾಯಿ ತಗೊಂಡಾಗ ಪಾರ್ಕಲ್ಲೋ ಇದ್ರಲ್ಲೋ ಬಿಡ್ಬಿಡ್ತಾರೆ. ನಮಗೆ ಸಮ್ಮರ್ ಹಾಲಿಡೇಸ್ ಮುಗೀತು ಅಂದರೆ ಗಿನಿಪಿಕ್ಸ್ ತಗೊಂಬಂದು ನಾವು ಅಡಾಪ್ಟ್ ಮಾಡಬೇಕು, ನಿಮ್ಗೆ ಡೊನೇಷನ್ ಕೊಡೋಕೆ ಬಂದಿದ್ದೀವಿ, ನಿಮ್ಗೆ ಡೊನೇಷನ್ ನಮ್ಮ ಹತ್ರ 450 ಗಿನಿಪಿಗ್ ಇದೆ. ಸೊ ನಾವೇನು ಶುರು ಮಾಡಿಬಿಟ್ಟಿದ್ದೀವಿ ಅಂದರೆ, ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿಬಿಡಿ, ಇಲ್ಲೇ ಬನ್ನಿ, ಫ್ರೀಯಾಗಿ ಕೊಟ್ಬಿಡ್ತೀವಿ. 2 hours ನಮ್ಮ ಹತ್ರ ವರ್ಕ್ ಮಾಡಿದ್ರೆ ಯಾರು ಬೇಕಾದ್ರೆ ಗಿನಿಪಿಗ್ ತೊಗೊಂಡೋಗ್ಬೋದು. ಸೊ ಯಾರೇ ಮಕ್ಳಿಗೂ ನಾಯಿ ಬೇಕು ಅಂತಾರೆ, ಅದು ನಾಯಿ ಎಲ್ಲ ತುಂಬ 10 years 12 years ಕಮಿಟ್ಮೆಂಟು. ಗಿನಿಪಿಗ್ಸ್ ಆಗುತ್ತೆ. ಸಮ್ಮರ್ ಹಾಲಿಡೇಸಲ್ಲಿ ಮಾತ್ರ ನಿಮ್ಗೆ 1 month ಬೇಕಾ, ನೋ ಪ್ರಾಬ್ಲಮ್, ಬನ್ನಿ, 1 monthಗೆ ಅಂತಲೇ ಕೊಡ್ತೀವಿ. ಆದರೆ 2 months ದೇ ಲಿವ್. ಸರ್ ನಂದು ಅಕ್ಷಯ್ ಇವಾಗ ಹೋದ್ನಲ್ಲ ನಮ್ಮ ಕ್ಯೂರೇಟರು, ಅವನದೊಂದು ಗಿನಿಪಿಗ್ ಇತ್ತು, ಪೀಚಸ್ ಅಂತ, ಅದಕ್ಕೆ ಹೆಸರಿಟ್ಟಿದ್ದ. 9.5 ವರ್ಷ ಇತ್ತು.
ಲ್ಯಾಬಲ್ಲೆಲ್ಲ ಪಾಪ 3 months to 8 months ಅಲ್ಲಿ ಹೋಗ್ಬಿಡುತ್ತೆ. ಓಕೆ